ಮೈ ನ್ಯೂ ಬ್ಲಾಗ್. ಸೊ ಗೈಸ್ ಎಲ್ಲ ಆಗಿದ್ದೀರಾ? ಅಯ್ಯೊಬ್ಬೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ಇವತ್ತಿನ ಬ್ಲಾಗ್. ಸೊ ಹಾಗೆ ವಾರ್ಡ್ರೂಬ್ ಕ್ಲೀನ್ ಮಾಡೋಣ ಅಂದ್ಕೊಂಡೆ. ಬಿಕಾಸ್ ಸಿಲ್ಕ್ ಸ್ಯಾರಿ, ಕಾಟನ್ ಸ್ಯಾರಿ ಎಲ್ಲ ಮಿಕ್ಸ್ ಆಗೋಗಿದೆ. ಸ್ವಲ್ಪ ಮೆಸ್ಸಿ ಅನ್ನಿಸ್ತಿತ್ತು. ಅದಕ್ಕೋಸ್ಕರ ಹಾಗೆ ಕ್ಲೀನ್ ಮಾಡಿಕೊಂಡು ನಿಮಗೆ ತೋರಿಸೋಣ ನನ್ನ ಹತ್ರ ಇರುವ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ ಆ್ಯಂಡ್ ಆಲ್ಸೋ ಕಾಟನ್ ಸ್ಯಾರೀಸ್ ಟೈಮ್ ಸಿಕ್ಕಿದ್ರೆ. ಬಿಕಾಸ್ ಕಾಟನ್ ಸ್ಯಾರಿನೇ ತೋರಿಸ್ಕೊಂಡ್ರೆ ತುಂಬಾ ದೊಡ್ಡದು ಬ್ಲಾಗ್ ಆಗಿಬಿಡುತ್ತೆ. ಸೊ ದಟ್ ನಿಮಗೂ ನೋಡೋಕ್ಕೆ ಬೋರ್ ಅನಿಸ್ಬಿಡುತ್ತೆ. ಆ್ಯಂಡ್ ಇಷ್ಟು ಸ್ಯಾರಿ ನಾನು ನಿಮಗೆ ಇದನ್ನು ತೋರಿಸೋಷ್ಟೊತ್ತಿಗೆ ಮೇ ಬಿ ಲಾಂಗ್ ಬ್ಲಾಗ್ ಆಗಿಬಿಡುತ್ತೆ ಅನಿಸುತ್ತೆ. ಸೊ ದಟ್ ಇಷ್ಟು ಸ್ಯಾರಿಗಳಲ್ಲಿ ನನಗೆ ಮೋಸ್ಟ್ ಫೇವ್ರೆಟ್ ಇರುವ ಸ್ಯಾರಿಗಳನ್ನ ಪಿಕ್ ಮಾಡಿ ಆ್ಯಂಡ್ ಅದರ ಪ್ರೈಸಸ್ನ ನಾನು ಹೇಳ್ತೀನಿ ಈ ಬ್ಲಾಗಲ್ಲಿ. ಸೊ ಲೆಟ್ಸ್ ಬಿಗಿನ್. ಎಲ್ಲಿಂದ ತೋರಿಸ್ಲಿ ಅಂತಲೇ ಗೊತ್ತಿಲ್ಲ. ಇಲ್ಲಿ ತೋರಿಸ್ತೀನಿ. ಫಸ್ಟ್ ನನ್ನ ಫೇವ್ರೆಟ್ ಸ್ಯಾರಿಗಳನ್ನ ತೋರಿಸ್ತೀನಿ. ಬಿಕಾಸ್ ಇಷ್ಟೊಂದಿದೆ, ತೋರ್ಸೋಕ್ಕೆ ಕಷ್ಟ ಆಗುತ್ತೆ. ಸೊ ಲೆಟ್ ಮೀ ಬಿಗಿನ್ ಫ್ರಮ್ ಮೈ ದಿಸ್ ಇಸ್ ಮೈ ಮುಹೂರ್ತಮ್ ಸ್ಯಾರಿ ಗೈಸ್. ನನ್ನ ಮದುವೆಯ ಮುಹೂರ್ತಮ್ ಸ್ಯಾರಿ. ದಿಸ್ ಇಸ್ ಮೈ ಫೇವ್ರೆಟ್ ಸ್ಯಾರಿ. ತೋರಿಸ್ತೀನಿ, ಇಲ್ಲಿ ಓಪನ್ ಮಾಡಿ ಒಂದ್ಸತಿ ಹಾಕ್ಕೊಂಡು ತೋರಿಸ್ತೀನಿ. ಫುಲ್ ಪ್ಯೂರ್ ಕಾಂಜೀವರಂ ಸ್ಯಾರಿ ಗೈಸ್ ನನ್ನ ಹತ್ರ ಇರೋದು. ಯಾವುದು ಡೂಪ್ಲಿಕೇಟ್ ಒಂದು ಸೆಮಿ ಸಿಲ್ಕ್ ಆ ಥರದ್ದು ಯಾವುದು ನಾನು ಇಟ್ಟಿಲ್ಲ. ತೊಗೊಂಡ್ರೆ ಕಾಂಜೀವರಂ ಸ್ಯಾರಿ ತೊಗೊಳ್ಳೋದು ನಾನು. ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ. ಹಾಕ್ಕೊಂಡಾಗ ಮನಸ್ಸಿಗೆ ಖುಷಿ ಆಗಬೇಕು ಉಟ್ಟಾಗ. ಆ್ಯಂಡ್ ಹೆಂಗೆಂಗೋ ಪ್ಲೀಟ್ಸ್ ಆಗಿಬಿಟ್ರೆ ನನಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನು ವೆಯ್ಟ್ ಮಾಡಿ ಸ್ವಲ್ಪ ಚೆನ್ನಾಗಿರೋ ಸ್ಯಾರೀಸ್ನೇ ನಾನು ಪರ್ಚೇಸ್ ಮಾಡ್ತೀನಿ. ಇಟ್ಸ್ ಅ ಲಾಂಗ್ ಬಾರ್ಡರ್ ಈ ಥರ ಇದೆ. ಇದು ಮುಹೂರ್ತಮ್ ಸ್ಯಾರಿ. ನನ್ನ ಮದುವೆಯಲ್ಲಿ ನಮ್ಮ ಅಪ್ಪ ಅಮ್ಮ ಕೊಡಿಸಿದಂತಹ ಸ್ಯಾರಿ ಇದು. ಸೊ ಇದರ ಪ್ರೈಸ್ 17,000 ರೂಪಾಯಿ ಗೈಸ್. ಎಲ್ಲ 12 ವರ್ಷದ ಹಿಂದೆ 17,000 ರೂಪಾಯಿ ಕೊಟ್ಟಿದ್ದು ಈ ಸ್ಯಾರಿಗೆ. ಈ ಸ್ಯಾರಿ ಬಂದು ನಾನು ಗೋಲ್ಡನ್ ಸಿಲ್ಕ್ಸಲ್ಲಿ ತಗೊಂಡಿದ್ದು, ಚಿಕ್ಕಪೇಟೆ ನೋಡಿದ್ದು ಮೊದಲನೇ ಸ್ಯಾರಿ. ಇಷ್ಟ ಆಗಿದ್ದು ಇದೆ. ಸೊ ನೆಕ್ಸ್ಟ್ ಸ್ಯಾರಿ ತೋರಿಸ್ತೀನಿ, ನನ್ನ ರಿಸೆಪ್ಷನ್ ಸ್ಯಾರಿ ಗೈಸ್. ಇದು ನನ್ನ ರಿಸೆಪ್ಷನ್ ಸ್ಯಾರಿ. ಆ್ಯಕ್ಚುಲಿ ಏನು ಗೊತ್ತಾ, ತೊಗೊಂಡ್ಮೇಲೆ ಅನ್ನಿಸ್ತು ಎರಡೂ ಸ್ವಲ್ಪ ಸೇಮ್ ಅನ್ನಿಸ್ತಿದೆಯಲ್ಲ ಅಂತ. ಬಟ್ ಅದು ಬ್ಲಡ್ ರೆಡ್, ಇದು ಪರ್ಪಲ್ ಕಲರ್ ಇರೋದು ಶೇಡ್. ಇದು ಸ್ಯಾರಿ ಬಂದು ಪರ್ಪಲ್ ವಿತ್ ಈ ಥರ ಜೇನುತುಪ್ಪದ ಕಲರ್ ಇದಾಗಿದೆ. ಸೊ ಇದು ನನ್ನ ಹಸ್ಬೆಂಡ್ ಮನೆ ಕಡೆಯಿಂದ ಕೊಟ್ಟಿದ್ದಂತಹ ಸ್ಯಾರಿ. ಇದೂ ಅಷ್ಟೇ ಪ್ಯೂರ್ ಕಾಂಜೀವರಂ ಸ್ಯಾರಿ. ದಿಸ್ ಇಸ್ ಆಲ್ಸೋ ಬ್ಯೂಟಿಫುಲ್ ಸ್ಯಾರಿ. ಅವತ್ತು ಉಟ್ಟಿದ್ದು ಇನ್ನು ನಾನು ಉಟ್ಕೊಂಡೇ ಇಲ್ಲ ಈ ಸ್ಯಾರಿನ. ಸೊ ಪ್ರಿಟಿ ಸ್ಯಾರಿ. ಈ ಪ್ರೈಸು ಅಷ್ಟೇ. ಇದು ಸುದರ್ಶನಲ್ಲಿ ತೊಗೊಂಡಿದ್ದು ಸ್ಯಾರಿ, ಅವ್ರು ಕೊಡಿಸಿದ್ದು ಕರ್ಕೊಂಡೋಗಿ. ಇದು ಸಮ್ವಾಟ್ ಅರೌಂಡ್ 17,000-18,000 ರುಪೀಸ್ ಸ್ಯಾರಿ ಇದು. ದಿಸ್ ಇಸ್ ಆಲ್ಸೋ ಎ ಸ್ಪೆಷಲ್ ಸ್ಯಾರಿ. ನನ್ನ ಮದುವೆಯ ರಿಸೆಪ್ಷನಲ್ಲಿ ಹುಟ್ಟಿದ್ದು. ಅದಾದಮೇಲೆ ಇನ್ನು ಊಟ ಇಲ್ಲ ಗೈಸ್. ಸೊ ನೆಕ್ಸ್ಟ್ ಸ್ಯಾರಿ ತೋರಿಸ್ತೀನಿ. ಸೊ ಗೈಸ್, ಈ ಸೀರೆ ದಿಸ್ ಈಸ್ ಆಲ್ಸೋ ಸ್ಪೆಷಲ್ ಸ್ಯಾರಿ ಫಾರ್ ಮೀ. ಬಿಕಾಸ್ ಇದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ. ಇದು ಸುಮಾರು ಸತಿ ಒಂದು 3-4 ಸತಿ ಉಟ್ಟಿದ್ದೀನಿ. ತುಂಬಾ ಚೆನ್ನಾಗಿದೆ. ಒಂಥರ ಗ್ರೀನ್ಗೆ ಮೆರೂನ್ ಕಲರ್ ಕಾಂಬಿನೇಷನ್ ಇದು ಸ್ಯಾರಿ. ತುಂಬಾ ಪ್ರಿಟಿಯಾಗಿದೆ ಇದು ಸ್ಯಾರಿ. ಸೊ ಎಂಗೇಜ್ಮೆಂಟ್ಗೆ ಕರ್ಕೊಂಡೋಗಿ ಸುದರ್ಶನಲ್ಲೇ ಕೊಡಿಸಿದಂತಹ ಸ್ಯಾರಿ. ಇದು ಅರೌಂಡ್ 8,000 ರುಪೀಸ್ ಆಗಿದೆ. ಬಿಕಾಸ್ ನಾನು ಇದನ್ನಲ್ಲ, ನಂಗೆ ಗೊತ್ತು ಪ್ರೈಸ್. ಸೊ ಗೊತ್ತಿರೋ ಸ್ಯಾರಿಗೆಲ್ಲ ನಾನು ಹೇಳ್ತೀನಿ. ದಿಸ್ ಈಸ್ ಆಲ್ಸೋ ಎ ಪ್ಯೂರ್ ಕಾಂಜೀವರಂ ಸ್ಯಾರಿ. ಸಕ್ಕದ ಇಷ್ಟ ಗೈಸ್ ನನಗಿದಂತೂ ಉಟ್ಟಿದ್ರೆ ಒಳ್ಳೆ ಸಕ್ಕದಾಗಿ ಅನಿಸುತ್ತೆ. ಸೊ ನೆಕ್ಸ್ಟ್ ಸ್ಯಾರಿ. ಸೊ ನೆಕ್ಸ್ಟ್ ಕಮಿಂಗ್ ಟು ದ ಸ್ಯಾರಿ. ಈ ಸ್ಯಾರಿ ನಾನು ಯಾಕೆ ತೊಗೊಂಡೆ ಅಂತ ಅಂದರೆ, ನನಗೆ ಬಾರ್ಡರ್ಲೆಸ್ ಸ್ಯಾರಿ ಬೇಕಾಗಿತ್ತು ಆ್ಯಕ್ಚುಲಿ. ಎಲ್ಲದರಲ್ಲೂ ನನ್ನ ಸ್ಯಾರಿಗಳಲ್ಲಿ ದೊಡ್ಡ ಬಾರ್ಡರ್ಸ್ ಇರುತ್ತೆ. ಸೊ ನನಗೆ ಪರ್ಟಿಕ್ಯುಲರಾಗಿ ನನಗೆ ಈ ಸ್ಯಾರಿಗೆ ಬಾರ್ಡರ್ ಬೇಡದಿತ್ತು, ಬಾರ್ಡರ್ಲೆಸ್ ಸ್ಯಾರಿ ಬೇಕಾಗಿತ್ತು ನನಗೆ. ಈ ಸ್ಯಾರಿ ನನಗೆ ಯಾರು ಕೊಡಿಸಿದ್ದು? ನಮ್ಮ ಮಮ್ಮಿ ಕೊಡಿಸಿದ್ದು, ಅಪ್ಪ ಅಮ್ಮ.
ನನ್ನ ಮಗನ ನಾಮಕರಣಕ್ಕೆ ಈ ಸ್ಯಾರಿ ಅವ್ರು ಕೊಡಿಸಿದ್ದು. ದಿಸ್ ಈಸ್ ಆಲ್ಸೋ ಸೂಪರ್ ಸ್ಯಾರಿ. ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ಬಾರ್ಡರ್ಲೆಸ್ ಸ್ಯಾರಿ. ನಂಗೆ ಈ ಥರನೇ ಬೇಕಿತ್ತು, ಇದೇ ಕಲರ್ ಕಾಂಬಿನೇಷನ್ ಬೇಕು ಅಂದ್ಕೊಂಡು ಹೋಗಿದ್ದೆ, ಬಟ್ ಸಿಕ್ತು. ಇದು ಅಷ್ಟೇ ಸುದರ್ಶನಲ್ಲಿ ತೊಗೊಂಡಿದ್ದಂತಹ ಸ್ಯಾರಿ. ಇದರಲ್ಲೂ ಅಷ್ಟೇ ಅಲ್ಲಲ್ಲೇ ಒಂದೊಂದು ಬುಟ್ಟಗಳೆಲ್ಲ ಇದ್ದಾವೆ. ದಿಸ್ ಇಸ್ ಆಲ್ಸೋ ನೈಸ್. ಈ ಸ್ಯಾರಿನೂ ಪ್ರೈಸ್ ಬಿಟ್ವೀನ್ 8,000 rupees. ಸೊ ನೈಸ್. ಎಸ್ ಗೈಸ್, ಇದೊಂದು ಪಿಂಕ್ ಕಲರ್ ಸ್ಯಾರಿ ವಿತ್ ಗ್ರೀನ್, ಒಂಥರ ಪಾಚಿ ಗ್ರೀನ್ ಬಾರ್ಡರು. ಇದು ಅಷ್ಟೇ ಸ್ವಲ್ಪ ದೊಡ್ಡ ಬಾರ್ಡರ್, ಇದು ದೊಡ್ಡ ಬಾರ್ಡರ್ ಸ್ಯಾರಿ. ಈ ಸ್ಯಾರಿ ನನ್ನ ಮದುವೆ ಟೈಮಲ್ಲಿ ನನ್ನ ಹಸ್ಬೆಂಡ್ ಮನೆಯಿಂದ ಕೊಟ್ಟಿದ್ದಂತಹ ಸ್ಯಾರಿ. ಸೇಮ್ ಇದು ಅಷ್ಟೇ ಸುದರ್ಶನಲ್ಲೇ ಶಾಪಿಂಗ್ ಮಾಡಿದ್ದು ನಾವು ಈ ಸ್ಯಾರಿ. ದಿಸ್ ಈಸ್ ಆಲ್ಸೋ ಸೋ ಪ್ರಿಟಿ. ಸುಮಾರು ಸತಿ ಉಟ್ಟಿದ್ದೀನಿ ನಾನು ಈ ಸ್ಯಾರಿನ. ನಮ್ಮ ಮದುವೆ ಆದಮೇಲೆ ಹಸ್ಬೆಂಡ್ ಮನೆ ಕಡೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾರಲ್ಲ, ಆವಾಗ ನಾನು ಈ ಸ್ಯಾರಿನ ವೇರ್ ಮಾಡಿದ್ದೆ. ದಿಸ್ ಇಸ್ ಸೋ ನೈಸ್. ಈ ಸ್ಯಾರಿಯ ಪ್ರೈಸ್ 11,000 ರೂಪಾಯಿ. ಏಕೆಂದರೆ ಸ್ವಲ್ಪ ದೊಡ್ಡ ಬಾರ್ಡರ್ ಇದೆಯಲ್ಲ, ಸೊ ಇದು ಸ್ವಲ್ಪ ಕಾಸ್ಟ್ಲಿ ಸ್ಯಾರಿ. ಆ್ಯಂಡ್ ದಿಸ್ ಇಸ್ ಹೌ ಇಟ್ಸ್ ಇಸ್ ಲುಕಿಂಗ್. ದಿಸ್ ಇಸ್ ಸ್ಪೆಷಲ್ ಸ್ಯಾರಿ. ಎಲ್ಲ ಮದುವೆಗೆ ಸ್ಯಾರಿಗಳು ನನಗೆ ತುಂಬಾ ಸ್ಪೆಷಲ್ ಸ್ಯಾರೀಸ್. ಸೊ ಅವಾಗವಾಗ ಗುಡ್ತಿರ್ತೀನಿ, ಬಟ್ ಬ್ಲೌಸ್ ಯಾವುದೂ ಆಗ್ತಾಯಿಲ್ಲ ಗೈಸ್. ಇವಾಗೆಲ್ಲ ಹೊಸದಾಗಿ ಹೊಲಿಸ್ಕೊಂಡು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಉಡಬೇಕು ನಾನು. ಸೊ ನೆಕ್ಸ್ಟ್ ಸ್ಯಾರಿ ಇಸ್ ದಿಸ್ ಸ್ಯಾರಿ. ಇದು ನಮ್ಮ ಮಮ್ಮಿ ಮದುವೆ ಟೈಮಲ್ಲಿ ಕೊಡಿಸಿದಂತಹ ಸ್ಯಾರಿ. ಒಟ್ಟಿಗೆ ತೊಗೊಂಡಿದ್ದು ನಾವು ಇದೆಲ್ಲ. ನನ್ನ ಧಾರೆ ಸೀರೆ ತೊಗೊಂಡಾಗಲೇ ಶಾಪ್ ಮಾಡಿದ್ದು ಈ ಸ್ಯಾರಿ. ಈ ಸ್ಯಾರಿಗೆ ಕಾಂಬಿನೇಷನ್ ಇದಿದೆ. ಸೊ ಇದು ಯಾವಾಗ ಹುಟ್ಟಿದ್ನೋ ಗೊತ್ತಿಲ್ಲ ನಾನು, ಬಟ್ ಈ ಕಲರ್ ಇಷ್ಟ ನನಗೆ, ಒಂಥರ ಸ್ಕೈ ಬ್ಲೂ. ಇದು ಸೂಟ್ಸ್ ಮೈ ಸ್ಕಿನ್ ಟೋನ್, ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಅರೌಂಡ್ ಪ್ರೈಸ್ ಬಿಟ್ವೀನ್ 6,000 to 7,000 ಅನಿಸುತ್ತೆ ಪ್ರೈಸ್. ಒಂದು ಆ್ಯಾವ್ರೇಜ್ ಆಗಿ ಅಂದ್ಕೊಂಡು ಹೇಳಿದ್ದೀನಿ ಗೈಸ್, ಬಟ್ ಐ ಆಮ್ ನಾಟ್ ಶೂರ್ ಎಷ್ಟು ಪೇ ಮಾಡಿದ್ದು ಈ ಸ್ಯಾರಿಗೆ ಪ್ರೈಸ್ ಅಂತ. ಸೊ ಈ ಸೀರೆಗಳೆಲ್ಲ ತೋರಿಸಿದ್ದೆಲ್ಲ 12 ವರ್ಷ ಆಗಿದೆ ಸ್ಯಾರಿಗಳಿಗೆ. ಸೊ ನೆಕ್ಸ್ಟ್ ಸ್ಯಾರಿ ತೋರಿಸ್ತೀನಿ. ಸೊ ಪ್ರಿಟಿ. ಬಾಟಲ್ ಗ್ರೀನ್ ನನಗೆ ತುಂಬ ಇಷ್ಟ ಗೈಸ್. ಬಾಟಲ್ ಗ್ರೀನ್ ಸ್ಯಾರೀಸ್ ಅಂದರೆ. ಆ್ಯಂಡ್ ದೊಡ್ಡ ಬಾರ್ಡರ್. ನನ್ನ ಸೀಮಂತಕ್ಕೆ ತಕ್ಕೊಟ್ಟಿದ್ದು ಸ್ಯಾರಿ ನನ್ನ ಹಸ್ಬೆಂಡ್. ತುಂಬಾ ಸಾಫ್ಟಾಗಿದೆ. ಇಟ್ಸ್ ವೆರಿ ಪ್ರಿಟಿ. ಆ್ಯಂಡ್ ತುಂಬ ಹ್ಯಾಂಡಲ್ ಮಾಡೋದೆಲ್ಲ ಈಸಿ. ಈ ಥರ ತೆಳು ಇದ್ರೆ ಸ್ಯಾರಿಗಳೆಲ್ಲ. ಇದು ಸಹ ಪ್ಯೂರ್ ಕಾಂಜೀವರಂ ಸ್ಯಾರಿ. ವಿ ಪೇಡ್ 10,000 rupees ಫಾರ್ ದಿ ಸ್ಯಾರಿ. ಈ ಸೀರೆ ಬಂದು SM ಸಿಲ್ಕ್ಸಲ್ಲಿ ತೊಗೊಂಡಿದ್ದು, RR ನಗರ್. ಸೊ ಮೇಲ್ಗಡೆ ಈ ಥರ ಪುಟ್ಟು ಬಾರ್ಡರ್ ಇದೆ, ಆ್ಯಂಡ್ ಕೆಳಗಡೆ ಈ ಥರ ಇದೆ. ಇದು ಯಾವುದು ಡಬಲ್ ಕಲರಲ್ಲ ಸ್ಯಾರಿ. ಬ್ಲೌಸು ಸಹ ಗ್ರೀನೇ ಬಂದಿತ್ತು. ಎಸ್, ದಿಸ್ ಇಸ್ ಮೈ ಸೀಮಂತ ಸ್ಯಾರಿ. ಸೊ ನೆಕ್ಸ್ಟ್ ಕಮಿಂಗ್ ಟು ದಿಸ್ ಸ್ಯಾರಿ. ನಮ್ಮನೆ ಗೃಹ ಪ್ರವೇಶಕ್ಕೆ ತಗೊಂಡಿದ್ದಂತಹ ಸ್ಯಾರಿ. ಹಿಂದಿನ ದಿನ ಪೂಜೆಗೆ ಹುಟ್ಟಿದ್ದೆ ಈ ಸ್ಯಾರಿನ ನಾನು. ಇದೊಂಥರ ಯಾವ ಕಲರ್ ಅಂತಲೇ ಗೊತ್ತಾಗ್ತಿಲ್ಲ ಗೈಸ್. ನಿಮಗೆ ವಿಡಿಯೋದಲ್ಲಿ ತುಂಬ ಬ್ರೈಟಾಗಿ ಬರ್ತಾಯಿದೆ, ಬಟ್ ಇದೊಂಥರ ಆರೆಂಜು, ರೆಡ್ಡು, ಕುಂಕುಮದ ಕಲರ್ ಏನೋ ಗೊತ್ತಿಲ್ಲ. ಇದಕ್ಕೆ ಗ್ರೀನ್ ಕಲರ್ ಬಾರ್ಡರ್ ಇದೆ. ಇದು ಒಂಥರ ಲಂಗ ದಾವಣಿ ಸೀರೆ ಅಂತಾರಲ್ಲ, ಆ ಥರ ಸ್ಯಾರಿ ಇದು. ಸೊ ಇದೂ ತುಂಬ ಚೆನ್ನಾಗಿದೆ ಸ್ಯಾರಿ. ದಿಸ್ ಇಸ್ ಆಲ್ಸೋ ಪ್ರಿಟಿ. ಸ್ವಲ್ಪ ಸುಕ್ಕಾಗಿಬಿಟ್ಟಿದೆ. ಸೊ ಇದು ಲೈಟ್ ವೆಯ್ಟ್ ಇದೆ. ಆ್ಯಂಡ್ ಈ ಸ್ಯಾರಿನೂ ಅಷ್ಟೇ ಬಾರ್ಡರ್ಲೆಸ್ ಸ್ಯಾರಿ ತೊಗೊಂಡಿದ್ದು ನಾನು. ಇಲ್ಲಿ ನೋಡಿ, ಮಧ್ಯದಲ್ಲಿ ನೆರಿಗೆಗೆ ಎಲ್ಲ ಬಿಚ್ಚಿಬಿಟ್ರೆ ಇವಾಗ ನಾನು ಮತ್ತೆ ಎತ್ತಿಡಬೇಕಲ್ಲ ಗೈಸ್. ಇಟ್ಸ್ ಓಕೆ, ತೋರಿಸಿ ನಮಗೋಸ್ಕರ ನಾನು ಮಡ್ಚೋಕ್ಕಾಗಲ್ವಾ. ಸೊ ಇದು ಮಧ್ಯ ನೆರಿಗೆಗೆ ಬರುತ್ತೆ ಈ ಕಲರು, ಇದು ಬಾಡಿಗೆ ಬರುತ್ತೆ. ಸೊ ಇದು ಬಾರ್ಡರ್ಲೆಸ್ ಸ್ಯಾರಿ. ಯಾಕಂದರೆ ಬೆಳಗ್ಗೆಗೆ ಗ್ರ್ಯಾಂಡ್ ಉಟ್ಕೊಳ್ತಿದ್ನಲ್ಲ, ಸೊ ನೈಟ್ಗೆ ಸ್ವಲ್ಪ ಸಿಂಪಲ್ಲಾಗಿರಲಿ ಅಂದ್ಬಿಟ್ಟು ತೊಗೊಂಡಿದ್ದಂಥ ಸ್ಯಾರಿ. ಇದು ಸುದರ್ಶನಲ್ಲೇ. ಐ ಪೇಡ್ 7,000 ಬೆಳಗ್ಗೆ.
ಸೊ ಗೈಸ್, ನಮ್ಮನೆ ಗೃಹ ಪ್ರವೇಶಕ್ಕೆ ಬೆಳಗ್ಗೆ ನಾನು ಈ ಸ್ಯಾರಿನ ಡ್ರೇಪ್ ಮಾಡಿದ್ದೆ. ಇದು ಅಷ್ಟೇ, ಒಂದು ಕಡೆ ಬಾರ್ಡರ್ ಇದೆ ಆ್ಯಂಡ್ ಕೆಳಗಡೆ ಬಾರ್ಡರ್ ಇಲ್ಲ. ಈ ಥರ ಸ್ಪೆಷಲ್ ಇದು ಸ್ಯಾರಿ. ಆ್ಯಂಡ್ ಆಲ್ಸೋ ಸ್ಯಾರಿ ತುಂಬ ಕೆಳಗಡೆ ಎಲ್ಲ ಈ ಥರ ಪೀಕಾಕ್ಸ್ ಇದ್ದಾವೆ. ಈ ಥರ ಇದೆ ಫುಲ್ ಸ್ಯಾರಿಲಿ ಕೆಳಗಡೆ. ಓಕೆನಾ, ಇದು ಬಾರ್ಡರ್ಲೆಸ್ ಸ್ಯಾರಿ. ನನಗೆ ತುಂಬ ಬಾರ್ಡರ್ಗಳಾಗ್ಬಿಟ್ಟಿತ್ತಲ್ಲ, ಅದಕ್ಕೋಸ್ಕರ ನನಗೆ ಸ್ವಲ್ಪ ಬಾರ್ಡರ್ಲೆಸ್ ಸ್ಯಾರಿಗಳು ಇರಲಿ ನನ್ನ ಹತ್ರ ಅಂತ ಆ ಒಂದು ಸೀಸನಲ್ಲಿ ನಾನು ಶಾಪ್ ಮಾಡಿದಂಥ ಸೀರೆಗಳಿದು. ಈಗ ಬಾರ್ಡರ್ಲೆಸ್ ಸ್ಯಾರಿ ತಗೊಂಡ್ರೆ ಬಾರ್ಡರ್ ಸ್ಯಾರಿಗಳೇ ನಾನು ತಗೊಳ್ಳೋದು. ಸೊ ಇದೊಂಥರ ರಾಣಿ ಪಿಂಕು, ಏನು ನಿಮ್ಗೆ ರೆಡ್ ಕಾಣಿಸ್ತಿದೆ, ಬಟ್ ಇದೊಂಥರ ಪಿಂಕಿಶ್ ಕಲರ್ ಸ್ಯಾರಿ. ಇದಕ್ಕೆ ಈ ಕಲರ್ ಬ್ಲೌಸ್ ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ಆಲ್ಸೋ ಅರೌಂಡ್ 11,000 ರುಪೀಸ್ ಸ್ಯಾರಿ ಗೈಸ್. ಇದು ಪ್ಯೂರ್ ಸ್ಯಾರಿ. ಓ ಮೈ ಗಾಡ್, ಎಲ್ಲ ಗುಡ್ಡೆ ಹಾಕ್ಬಿಟ್ಟಿದ್ದೀನಿ ಗೈಸ್. ಅದು ಗೊತ್ತಿಲ್ಲ ಯಾವಾಗ ಮಡ್ಚಲಿ ಅಂತ. ಹೇಗಿದ್ರು ಇದೆಲ್ಲ ಕ್ಲೀನ್ ಮಾಡಬೇಕಲ್ಲ. ಸೊ ಗೈಸ್, ದಿಸ್ ಈಸ್ ಮೈ ಫೇವ್ರೆಟ್ ಕಾಂಬಿನೇಷನ್ ಸ್ಯಾರಿ. ಇದು ನನ್ನ ತಮ್ಮನ ಮದುವೆಯಲ್ಲಿ ನಮ್ಮ ಅಪ್ಪ ಅಮ್ಮ ಕೊಡಿಸಿದಂತಹ ಸ್ಯಾರಿ. ಇದು ಒಂಥರ ಲೈಟ್ ಸ್ಕೈ ಬ್ಲೂನು, ಡಾರ್ಕ್ ಬ್ಲೂನು, ಅದಕ್ಕೆ ಪರ್ಪಲ್ ಕಾಂಬಿನೇಷನ್. ಇದು ಒಂದೇ ಸತಿ ಹುಟ್ಟಿರೋದು ಅವನ ಮದುವೆ ಟೈಮಲ್ಲಿ. ಮತ್ತು ನನಗೆ ಆ ಚಾನ್ಸೇ ಸಿಗಲಿಲ್ಲ ಉಡೋಣ ಅಂತ. ಅಂದರೆ ಐ ಆಮ್ ವೇಟಿಂಗ್ ಫಾರ್ ದ ರೈಟ್ ಟೈಮ್. ಇದು ಅಷ್ಟೇ, ಮೇಲ್ಗಡೆ ಚಿಕ್ಕ ಬಾರ್ಡರ್ ಇದೆ ಆ್ಯಂಡ್ ಕೆಳಗಡೆ ದೊಡ್ಡ ಬಾರ್ಡರ್ ಇದೆ. ಈ ಥರ ಸಕ್ಕದಾಗಿದೆ ಗೈಸ್. ಕಲರ್ ಮಾತ್ರ ಯಾವಾಗ ಉಟ್ಕೊಳ್ತೀನೋ ಗೊತ್ತಿಲ್ಲ. ಮತ್ತು ನೋಡ್ತಿದ್ರೆ ಆಸೆ ಆಗುತ್ತೆ ಗೈಸ್ ಉಟ್ಕೋಬೇಕು ಅಂತ, ಬಟ್ ಯಾವಾಗ ಉಟ್ಕೊಳ್ತೀನೋ ಏನೋ ನನಗೆ ಗೊತ್ತಿಲ್ಲ. ಈ ಸ್ಯಾರಿಯ ಪ್ರೈಸ್ 10,000 ರೂಪಾಯಿ ಗೈಸ್. ಈ ಸೀರೆ ತಗೊಂಡಿದ್ದು ಚಿಕ್ಕಪೇಟೆಯಲ್ಲಿ ಶ್ರೀ ಟೆಕ್ಸ್ಟೈಲ್ಸಲ್ಲಿ ತೊಗೊಂಡಿದ್ದಂತಹ ಸ್ಯಾರಿ. ನಮ್ಮಪ್ಪ ಫ್ರೆಂಡ್ ಅವ್ರದ್ದು ಅಲ್ಲಿ ವರ್ಕ್ ಮಾಡ್ತಾರೆ, ಹಾಗಾಗಿ ಬನ್ನಿ ಅಲ್ಲೇ ನೋಡೋಣ ಅಂತ ಅಂದಿದ್ರು. ಸೊ ಒಂದು ಮದುವೆ, ನನ್ನ ತಮ್ಮನ ಮದುವೆ ಶಾಪಿಂಗ್ ಸ್ಯಾರೀಸ್ ಎಲ್ಲ ನನ್ನ ಸಿಸ್ಟರ್ ಇನ್ಲಾಗೆ ನಮಗೆ ಎಲ್ಲರಿಗೂ ಅಲ್ಲೇ ಶಾಪ್ ಮಾಡಿದ್ವಿ. ಸೊ ಗೈಸ್, ಈ ಸ್ಯಾರಿ ದಿಸ್ ಇಸ್ ನಾಟ್ ಕಂಚಿ ಸೀರೆ, ಸಿಲ್ಕ್ ಸ್ಯಾರಿ ಅಲ್ಲ, ಕ್ರೇಪ್ ಸ್ಯಾರಿ. ಇದು ಹೋದ ವರ್ಷ ಅಲ್ಲ 2 years ಬ್ಯಾಕ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ದಂತಹ ಸ್ಯಾರಿ ಇದು. ಸೊ ಇದು ಬಂದು 125 GSM ಸ್ಯಾರಿ. ಇದು ಪೂರ ಜರಿ ಇದೆ, ಸಿಕ್ಕಾಪಟ್ಟೆ ಹೆವಿ ಇದೆ. ಆ್ಯಂಡ್ ಆಲ್ಸೋ ಡ್ರೇಪ್ ಮಾಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಅಂದ್ಬಿಟ್ರೆ ರಿಚ್ ಲುಕ್ ಬರುತ್ತಿದ್ದು. ಈ ಸೀರೆನೂ ಅಷ್ಟೇ, ಒಂದು ಸತಿ ರಿಸೆಪ್ಷನ್ ಕಸಿನ್ ವೆಡ್ಡಿಂಗಲ್ಲಿ ಇಟ್ಟಿದ್ದೆ ಈ ಸ್ಯಾರಿ. ಬ್ಲೌಸು ಪರ್ಪಲ್ ಕಲರ್ ಬಂದಿದೆ ಬ್ಲೌಸು. ಆ್ಯಂಡ್ ಸ್ಯಾರಿ ಕಂಪ್ಲೀಟಾಗಿ ಈ ಥರ ಚೆಕ್ಸ್ ಪ್ಯಾಟ್ರನಲ್ಲಿದೆ. ಸೊ ನನಗಿದು ತುಂಬ ಇಷ್ಟ ಯಾಕಾಯಿತು ಅಂತಂದರೆ, ಒಂದು ಬಾಕ್ಸಲ್ಲಿ ಸಿಲ್ವರ್ ಜರಿ ಇದೆ, ಇನ್ನೊಂದು ಬಾಕ್ಸಲ್ಲಿ ಯು ಕ್ಯಾನ್ ಸಿ ಗೋಲ್ಡ್ ಜರಿ ಇದೆ. ಸೊ ನನಗೆ ತುಂಬ ಆಸೆ ಆಯಿತು ಈ ಸ್ಯಾರಿ ಒಂಥರ ಡಿಫ್ರೆಂಟಾಗಿದೆ ಅಂದ್ಬಿಟ್ಟು ತೊಗೊಂಡಿದ್ದಂತಹ ಸ್ಯಾರಿ. ಐ ಪೇಡ್ 10,500 ರೂಪಾಯಿ ಈ ಸ್ಯಾರಿ, ಬಿಕಾಸ್ ಇಟ್ಸ್ ಎ ಪ್ಯೂರ್ ಕ್ರೇಪ್ ಸ್ಯಾರಿ, ಅದಕ್ಕೋಸ್ಕರ. ಸೊ ಅಷ್ಟೇ ಗೈಸ್, ಇನ್ನೂ ಸ್ವಲ್ಪ ಮೇಲೆಲ್ಲ ಎತ್ತಿಟ್ಟಿದ್ದೀನಿ. ಇಲ್ಲಿ ಜಾಗಗಳೇ ಸಾಕಾಗ್ತಿಲ್ಲ, ಇಷ್ಟಿದ್ರು ಮನೇಲಿ ಬೈಸ್ಕೋತೀನಿ ಸಾಕಾಗಲ್ಲ ಅಂತ. ಸೊ ಇದರಲ್ಲಿ ತೋರಿಸಿದಲ್ಲ ನನ್ನ ಮೋಸ್ಟ್ ಫೇವ್ರೆಟ್ ಸ್ಯಾರೀಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಸ್ಟಿಲ್ ಇನ್ನೂ ಇದೆ, ಕಾಟನ್ ಸ್ಯಾರೀಸ್ ಇದೆ ಆ್ಯಂಡ್ ಕೆಳಗಡೆನೂ ಇದೆ. ಗೈಸ್ ಕ್ಯಾನ್ ಸಿ ಕೆಳಗಡೆ ಎಲ್ಲ ಇಟ್ಟಿದ್ದೀನಿ ಇನ್ನು, ಬಟ್ ಐ ಡೋಂಟ್ ನೋ. ನೆಕ್ಸ್ಟ್ ಕಾಟನ್ ಸ್ಯಾರಿ ತೋರಿಸೋಣ ಅಂದ್ಕೊಂಡಿದ್ದೀನಿ. ನನ್ನ ಹತ್ರ ಎಷ್ಟು ಕಾಟನ್ ಸ್ಯಾರೀಸ್ ಇದೆ ಅಂತ ವ್ಲಾಗ್ ಮಾಡ್ತೀನಿ. ಎಷ್ಟು ಮೆಸಪ್ ಆಗಿದೆ ಅಂದರೆ ಇಲ್ಲಿ ತೋರಿಸ್ತೀನಿ. ಇವಾಗ ತೋರಿಸಿದ್ದು ಎಲ್ಲ ಸ್ಯಾರೀಸು ನೋಡಿ ಗೈಸ್, ಎಲ್ಲ ಮೆಸಪ್ ಆಗಿದೆ. ಇವಾಗ ಇಷ್ಟು ನಾನು 5:45 ಅಷ್ಟೊತ್ತಿಗೆ ನಾನು ಇದನ್ನು ಕ್ಲೀನ್ ಮಾಡಬೇಕು. ಬಿಕಾಸ್ ನನ್ನ ಮಗನ ಬ್ಯಾಡ್ಮಿಂಟನ್ ಬಿಟ್ಟು ಬಂದು ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ನಿಮಗೂ ತೋರಿಸೋಣ ಹಾಗೆ ನಾನು ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ. ಈ ಡೇ ಅಂತೂ ಹೆಂಗೆ ಹೋಯ್ತಂದರೆ ಬರೀ ಡೀಪ್ ಕ್ಲೀನಿಂಗ್ ಮಾಡೋದೇ ಆಗೋಗಿದೆ ನನ್ನ ಕೆಲಸಗಳು. ಅಷ್ಟು ಇವತ್ತೊಂಥರ ಜಾಮ್ ಪ್ಯಾಕ್ಡ್ ಡೇ ಆಗಿತ್ತು ನಂದು.
ಸೊ ಗೈಸ್ ಇಷ್ಟ ಆಗಿತ್ತು ನನ್ನ ರೇಷ್ಮೆ ಸೀರೆಯ ಕಲೆಕ್ಷನ್ಸ್ ಅಂದರೆ ಇನ್ನೂ ಇದೆ, ಬಟ್ ಮೋಸ್ಟ್ ಫೇವ್ರೆಟ್ ಸೀರೆಗಳನ್ನ ತೋರಿಸಿದ್ದೀನಿ, ಯಾವ್ಯಾವುದೆಲ್ಲ ಇಷ್ಟ ಆ್ಯಂಡ್ ಪ್ರೈಸ್ ಯಾರು ತೆಕ್ಕೊಟ್ಟಿದ್ದು ಅದೆಲ್ಲ ಹೇಳಿದ್ದೀನಿ ಅಷ್ಟೇ ಗೈಸ್. ಇಷ್ಟು ನೀವು ಕ್ಲೀನ್ ಮಾಡಿದ್ರೆ ಐ ಆಮ್ ಡನ್ ಫಾರ್ ದ ಡೇ. ಇನ್ನೇನು ಕೆಲಸಗಳೆಲ್ಲ ಮಾಡಲ್ಲ ಇವತ್ತು. ಆ್ಯಂಡ್ ಎಸ್, ಈ ವ್ಲಾಗ್ನ ಇಲ್ಲೇ ಏನು ಮಾಡ್ತೀನಿ ಗೈಸ್. ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್. ಬಾಯ್ ಬಾಯ್.